ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್. ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಇವತ್ತಿನ ವೀಡಿಯೋದಲ್ಲಿ ಮಾಲಿ ಫಿಶ್ ಬಗ್ಗೆ ಮಾತಾಡೋದು, ಸರಿಯಾ? ಸೊ ಮಾಲಿ ಫಿಶ್ ಅಂದರೆ ಮಾಲಿ ಫಿಶ್ಗೆ ಎಷ್ಟೊಂದು ಟ್ಯಾಂಕ್ ಸ್ಪೇಸ್ ಕೊಡಬೇಕು, ಸೊ ಮಾಲಿ ಫಿಶ್ಶಿನ ಜೊತೆ ಯಾವೆಲ್ಲ ಫಿಶ್ ಬಿಡಬೇಕು, ಮಾಲಿ ಫಿಶ್ಶಿನ ವೆರೈಟಿ, ಸೊ ಅದರ ಲೈಫ್ ಟೈಮ್ ಅದು ಎಷ್ಟು ದೊಡ್ಡದಾಗಿ ಬೆಳೀತದೆ, ಸೊ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಲಿ ಫಿಶ್ಶಿನ ಬಗ್ಗೆ ಹಲವಾರು ನನಗೆ ತಿಳಿದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ, ಸರಿಯಾ? ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಸರಿಯಾ? ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ, ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ, ಸರಿಯಾ? ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಸೊ ಫ್ರೆಂಡ್ಸ್, ಈ ಮಾಲಿ ಫಿಶನ್ನು ಈಗ ಹೆಚ್ಚಿನವರು ಅಂದರೆ ಬಿಗಿನರ್ಸ್ ಹೆಚ್ಚಾಗಿ ತಗೊಳ್ತಾರೆ. ಯಾಕಂತ ಹೇಳಿದರೆ ಇದು ಒಂದು ಹಾರ್ಡ್ ಅಂತ ಒಂದು ಎಲ್ಲ ವೆದರಿಗೆ ಒಂದು ಸೆಟ್ ಆಗುವಂಥ ಫಿಶ್, ಓಕೆನಾ? ಸೊ ಅಷ್ಟು ಬೇಗ ಒಂದು ಡೆತ್ ಆಗೋದಿಲ್ಲ, ಓಕೆನಾ? ಸೊ ಅದು ಅಲ್ಲದೆ ಒಂದು ಡೈರೆಕ್ಟಾಗಿ ಅಂದರೆ ಬೇರೆ ಫಿಶ್ನ ಥರ ಒಂದು ಮೊಟ್ಟೆ ಇಟ್ಟು, ಈಗ ನಿಮಗೆ ಗೊತ್ತಿರ್ಬೋದು ಒಂದು ಫಿಶಲ್ಲಿ ಎರಡು ಇದೆ ಅಲ್ವಾ? ಸೊ ಒಂದು ಎಗ್ ಲೇಯರ್ ಫಿಶ್, ಒಂದು ಲೈವ್ ಬಿಯರ್ ಫಿಶ್. ಸೊ ಇದು ಲೈವ್ ಬಿಯರರ್ ಅಂದರೆ ಒಂದು ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್, ಓಕೆನಾ? ಸೊ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಕ್ಕಳಿದ್ದರೆ, ಓಕೆನಾ, ಸಣ್ಣ ಮಕ್ಕಳಿದ್ದರೆ ಈ ಫಿಶ್ ಒಂದು ಡೈರೆಕ್ಟಾಗಿ ಮರಿ ಹಾಕುವಾಗ, ಒಂದು ಮರಿಗಳನ್ನು ನೋಡುವಾಗ, ಒಂದು ಆಚೀಚೆ ಓಡಾಡುವಾಗ, ಈ ಮರಿಯೆಲ್ಲ ಫಿಶ್ಶಿನ ಮರಿಗಳೆಲ್ಲ ಆಚೀಚೆ ಓಡಾಡುವಾಗ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಓಕೆನಾ? ಸೊ ಅದು ಅಲ್ಲದೆ ಎಲ್ಲ ಕ್ಲೈಮೇಟಿಗೆ ಒಂದು ಸೆಟ್ ಆಗುತ್ತೆ. ಅಷ್ಟೊಂದು ನಾವು ಕೇರ್ಫುಲ್ಲಾಗಿ ಅಷ್ಟೊಂದು ಏನು ಕೇರ್ ಮಾಡಿ ನೋಡಬೇಕಾಗಿಲ್ಲ. ಸೊ ಅದಲ್ಲದೆ ಬಿಗಿನರ್ಸ್ಗೆ ಇದು ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಫಿಶ್, ಓಕೆನಾ? ಸೊ ಈಗ ಇದರ ವಿಧಗಳು ಅಂದರೆ ಒಂದು ನಿಮಗೆ ಹೆಚ್ಚಾಗಿ ನಿಮಗೆ ಒಂದು ಶಾಪಲ್ಲಿ ಸಿಗುವಂಥ ಒಂದು ನೋಡಲಿಕ್ಕೆ ಸಿಗುವಂಥ ಫಿಶ್ ಅಂತ ಹೇಳಿದರೆ ಒಂದು ಆರೆಂಜ್ ಮಾಲಿ, ಫುಲ್ಲಾಗಿ ಆರೆಂಜ್ ಕಲರಲ್ಲಿ ಇರುತ್ತೆ, ಆರೆಂಜ್ ಮಾಲಿ ಸಿಗುತ್ತೆ. ಆನಂತರ ವೈಟ್ ಮಾಲಿ ಸಿಗುತ್ತೆ, ನಿಮಗೆ ಬ್ಲ್ಯಾಕ್ ಮಾಲಿ ಸಿಗುತ್ತೆ, ಆಮೇಲೆ ಪಾಂಡಾ ಮಾಲಿ ಸಿಗುತ್ತೆ, ಆಮೇಲೆ ಬಲೂನ್ ಮಾಲಿ ಸಿಗುತ್ತೆ. ಸೊ ಈ ಥರ ಮಾಲಿಯಲ್ಲಿ ಸುಮಾರು ಒಂದು 40-50 ವೆರೈಟಿ ಇದೆ, ಓಕೆನಾ? ಸೊ ನಿಮಗೆ ಹೆಚ್ಚಾಗಿ ನೋಡಲಿಕ್ಕೆ ಸಿಗುವಂಥದ್ದು ನಾನು ಹೇಳಿದ್ದೆ. ಸೊ ಹೆಚ್ಚಾಗಿ ನಿಮಗೆ ಶಾಪಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಈ ಫಿಶ್ಗಳು, ಓಕೆನಾ? ಸೊ ಈ ಪಾಂಡಾ ಮಾಲಿ ಆಗ್ಬೋದು, ಆರೆಂಜ್ ಮಾಲಿ ಆಗ್ಬೋದು, ಅಥವಾ ಬಲೂನ್ ಮಾಲಿ ಆಗ್ಬೋದು, ಅಥವಾ ವೈಟ್ ಮಾಲಿ ಆಗ್ಬೋದು, ಅಥವಾ ಬ್ಲ್ಯಾಕ್ ಮಾಲಿ ಆಗ್ಬೋದು. ಸೊ ಈ ಥರದ್ದೆಲ್ಲ ಫಿಶ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಓಕೆನಾ? ಸೊ ಈ ಫಿಶ್ಶಿಗೆ ನೀವು ಈಗ ಒಂದು ಫುಡ್ಡಿನ ಬಗ್ಗೆ ಮಾತಾಡೋದಾದರೆ, ಸೊ ಈ ಫಿಶ್ಶಿಗೆ ನೀವು ಆದಷ್ಟು ಒಂದು ಕಡಿಮೆ ಫೀಡ್ ಮಾಡಿ, ಓಕೆನಾ? ಸೊ ಯಾಕಂತ ಹೇಳಿದ್ರೆ ಇದು ವೇಸ್ಟ್ ಮಾಡೋದು ಜಾಸ್ತಿ, ತುಂಬಾ ಜಾಸ್ತಿ ವೇಸ್ಟ್ ಮಾಡೋದು, ಫುಡ್ಡನ್ನು ವೇಸ್ಟ್ ಮಾಡೋದು ತುಂಬಾ ಜಾಸ್ತಿ. ಸೊ ಹಾಗಾಗಿ ನೀವು ಒಂದು 2 ಹೊತ್ತು ಫೀಡ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಫೀಡ್ ಮಾಡೋದು ತುಂಬ ಒಳ್ಳೆಯದು, ಓಕೆನಾ? ಸೊ ಯಾವುದೇ ಒಂದು ಫಿಶ್ಶಿಗೂ ಕೂಡ ನೀವು ಜಾಸ್ತಿಯಾಗಿ ಓವರಾಗಿ ಫೀಡ್ ಮಾಡಬೇಕು, ಓಕೆನಾ? ಸೊ ಓವರ್ ಫೀಡ್ ಮಾಡಿದರೆ ಅದು ಫಿಶ್ ಒಂದು ಖಂಡಿತವಾಗಲೂ ಡೆತ್ ಆಗುತ್ತೆ. ಅದು ಯಾವುದೇ ಒಂದು ಫಿಶ್ ಆಗಲಿ ಓವರ್ ಫೀಡ್ ಮಾಡಿದರೆ ಖಂಡಿತವಾಗಲೂ ಡೆತ್ ಆಗುತ್ತೆ. ಸೊ ಹಾಗೆಯೇ ಈ ಮಾಲಿ ಫಿಶ್ಶಿಗೆ ನೀವು ಆದಷ್ಟು ಕಡಿಮೆ ಫೀಡ್ ಮಾಡಿ, ಓಕೆನಾ? ಸೊ ಒಂದು 2 ಹೊತ್ತು ಈಗ ಫೀಡ್ ಮಾಡ್ತಿರಾದರೆ ಸ್ವಲ್ಪ ಒಂದು 3-4 ಪ್ಯಾಲೆಟ್, ಸೊ ಆ ರೀತಿ ಹಾಕಿ, ಓಕೆನಾ? ಸೊ ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಜಾಸ್ತಿಯಾಗಿ ಎಷ್ಟು ಒಂದು ಜಾಸ್ತಿ ಫುಡ್ಡನ್ನು ತಿಂತದ, ಸೊ ಅಷ್ಟು ಬೇಗ ಡಿಸೀಸ್ ಬರೋದು ಜಾಸ್ತಿ ಅದಕ್ಕೆ, ಓಕೆನಾ? ಸೊ ಬೇರೆ ಫಿಶ್ ಅಂತಾರಲ್ಲ, ಇದಕ್ಕೆ ಒಂದು ಏನೋ ಒಂದು ಡೈಜೆಷನ್ ಅಷ್ಟೊಂದು ಇದಾಗೋದಿಲ್ಲ, ಓಕೆನಾ? ಸೊ ಫುಡ್ಡಿನ ಇದರಲ್ಲಿ ಹೇಳೋದಾದರೆ ಫುಡ್ಡು ನೀವು ಆದಷ್ಟು ಕಡಿಮೆ ಹಾಕೋದು ಒಳ್ಳೆಯದು, ಓಕೆನಾ? ಸೊ ಆನಂತರ ಹೇಳಿದರೆ ಇದು ಫುಡ್ಡನ್ನು ವೇಸ್ಟ್ ಮಾಡೋದು ಜಾಸ್ತಿ. ನೀವು ಸುಮ್ಮನೆ ಒಂದು ನೋಡಿ, ಫುಡ್ ವೇಸ್ಟ್ ಆದಾಗ ಒಂದು ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಸೊ ಒಂದು ನೀರಿನ ತಳಭಾಗದಲ್ಲಿ ಹೋಗಿ ಕೂತಾಗ ಸೊ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಸೊ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದು ಫಿಶ್ಶಿಗೆ ಒಂದು ನೀರು ಕೂಡ ಹಾಳು ಮಾಡ್ತದೆ, ಫಿಶ್ಶಿಗೆ ಕೂಡ ಅಟ್ಯಾಕ್ ಆಗ್ತದೆ, ಫಿಶ್ಶಿಗೆ ಅಟ್ಯಾಕ್ ಆಗಿ ಫಿಶ್ಶಿಗೆ ರೋಗ ಕೂಡ ಬರ್ತದೆ, ಓಕೆನಾ? ಸೊ ಹಾಗಾಗಿ ನಿಮಗೆ ಎಷ್ಟು ಫಿಶ್ ಒಂದು ಎಷ್ಟು ಫುಡ್ಡನ್ನು ತಿಂತದ, ಸೊ ಅಷ್ಟು ಫುಡ್ಡನ್ನು ಹಾಕೋದು ನೀವು ಒಳ್ಳೆಯದು, ಓಕೆನಾ? ಸೊ ನೀವು ಫಿಶ್ ಫುಡ್ ಇದಕ್ಕೆ ಯಾವುದು ಬೇಕಾದರೂ ನೀವು ಹಾಕ್ಬೋದು. ಈಗ ನೀವು ಯಾವ ಫುಡ್ಡನ್ನು ಹಾಕಬೇಕಂತ ಹೇಳಿದರೆ ಫಿಶ್ ಫುಡ್ ಈಗ ನಮ್ಗೆ ಶಾಪಲ್ಲಿ ಸಿಗುವಂಥ ಒಂದು ನಾರ್ಮಲ್ ಆಗಿರುವಂಥ ಒಂದು ಒಳ್ಳೆಯ ರೀತಿಯ ಒಂದು ಫುಡ್ಡನ್ನು ನೀವು ಯಾವುದೇ ಒಂದು ಫಿಶ್ ಫುಡ್ಡನ್ನು ಕೂಡ ಹಾಕ್ಬೋದು, ಸರಿಯಾ? ಸೊ ಅದು ಎಲ್ಲ ಫುಡ್ಡನ್ನು ತಿಂತದೆ, ಆದರೆ ಹಾಕುವಾಗ ಮಾತ್ರ ಒಂದು ಲಿಮಿಟಲ್ಲಿ ಹಾಕಿ, ಸ್ವಲ್ಪನೇ ಹಾಕಿ, ಓಕೆನಾ? ಸೊ ಜಾಸ್ತಿ ಹಾಕಿದರೆ ಒಂದು ಫಿಶ್ ಡೆತ್ ಆಗೋದು ಅಂತೂ ಖಂಡಿತವಾಗಲಿ. ಯಾಕಂತ ಹೇಳಿದರೆ ಅದು ವೇಸ್ಟ್ ಮಾಡೋದು ಕೂಡ ಹಾಗೆಯೇ ಜಾಸ್ತಿನೇ ವೇಸ್ಟ್ ಮಾಡ್ತದೆ, ಸೊ ಡೆತ್ ಕೂಡ ಬೇಗ ಆಗ್ತದೆ, ಓಕೆನಾ? ಸೊ ನೆಕ್ಸ್ಟಿಗೆ ಇದರ ಲೈಫ್ ಟೈಮ್ ಹೇಳೋದಾದರೆ ಇದೊಂದು 2-3 ವರ್ಷ ಬದುಕತ್ತೆ, ಓಕೆನಾ? ಸೊ ಒಂದು 2-2.5 ಒಂದು 3 ವರ್ಷ ಬದುಕತ್ತೆ, ಓಕೆನಾ? ಸೊ ಒಂದು 3 ಇಂಚಷ್ಟು ಒಂದು ದೊಡ್ಡದಾಗ್ತದೆ, ಒಂದು ಇಷ್ಟು ದೊಡ್ಡದಾಗ್ತದೆ, ಓಕೆನಾ? ಸೊ ಒಂದು ಹೆಲ್ದಿಯಾಗಿ ಸಾಕಿದರೆ ನೀವು 3-4 ವರ್ಷ ಕೂಡ ಬದುಕುವಂಥ ಒಂದು ಚಾನ್ಸಸ್ ತುಂಬಾ ಇದೆ, ಓಕೆನಾ? ಒಂದು ಹೆಲ್ದಿಯಾಗಿ ಅಂದರೆ ಒಂದು ಫಿಶ್ಶಿಗೆ ಬೇಕಾದ ರೀತಿಯಲ್ಲಿ ಎಲ್ಲವನ್ನು ಕೊಟ್ಟರೆ ನೀವು ಸೊ ಒಂದು 3-4 ವರ್ಷ ಕೂಡ ಬದುಕತ್ತೆ, ಓಕೆನಾ? ಸೊ 3-3.5 ಇಂಚು 4 ಇಂಚು ಸೊ ಅಷ್ಟು ಕೂಡ ದೊಡ್ಡದಾಗುವಂಥ ಒಂದು ಚಾನ್ಸಸ್ ಇದೆ, ಓಕೆನಾ?
ಸೊ ನೆಕ್ಸ್ಟಿಗೆ ಈಗ ನೀವೀಗ ಕೇಳ್ಬೋದು, ಈಗ ಒಂದು ಇದಕ್ಕೆ ಒಂದು ಫುಡ್ಡನ್ನು ಮಾತ್ರ ಹಾಕಬೇಕು, ಇನ್ನು ನಮ್ಮ ಶಾಪಲ್ಲಿ ಸಿಗುವಂಥ ಫುಡ್ಡನ್ನು ಮಾತ್ರ ಹಾಕಬೇಕಾ ಅಥವಾ ಲೈವ್ ಫೀಡ್ ಹಾಕಲೇಬಾರ್ದು ಅಂತ ಕೇಳಿದರೆ, ಸೊ ಇದಕ್ಕೆ ಲೈವ್ ಫೀಡ್ ಹಾಕ್ಬೋದು, ಏನು ಗೊತ್ತುಂಟ ಒಂದು, ಬಟ್ ನೀವು ಹಾಕುವಾಗ ಒಂದು ಲಿಮಿಟಲ್ಲಿ ಹಾಕಿ, ಓಕೆನಾ. ಸೊ ಯಾಕಂತ ಹೇಳಿದರೆ ಲೈವ್ ಫೀಡನ್ನು ತುಂಬಾ ಇಷ್ಟಪಟ್ಟು ತಿನ್ನತ್ತೆ, ಓಕೆನಾ. ಸೊ ಅದು ಲೆಕ್ಕಕ್ಕಿಂತ ಜಾಸ್ತಿ ತಿನ್ನತ್ತೆ, ನಾವು ಹಾಕುವಾಗ ನಾವು ಈಗ ಹಾಕಿದಷ್ಟು ಅದು ಲೈವ್ ಫೀಡನ್ನು ತಿಂತಾನೆ ಇರುತ್ತೆ, ಓಕೆನಾ. ಸೊ ಅದು ಲೆಕ್ಕಕ್ಕಿಂತ ಜಾಸ್ತಿ ತಿನ್ನತ್ತೆ. ಸೊ ಲೆಕ್ಕಕ್ಕಿಂತ ಜಾಸ್ತಿ ತಿಂದರೆ ನಿಮ್ಗೆ ಗೊತ್ತಿರುವ ಹಾಗೇ ಫಿಶ್ ಒಂದು ಡಿಸೀಸ್ ಬಂದು ಅಟ್ಯಾಕ್ ಆಗಿ ಒಂದು ರೋಗ ಅಟ್ಯಾಕ್ ಆಗಿ ಒಂದು ಸಾಯುವಂಥ ಚಾನ್ಸಸ್ ತುಂಬಾ ಜಾಸ್ತಿ, ಸರಿಯಾ. ಸೊ ಇದಕ್ಕೆ ಯಾವುದು ನಾವು ಹಾಕ್ಬೋದು ಅಂತ ಹೇಳಿದ್ರೆ, ಈ ನಮ್ಮ ಮಾಸ್ಕಿಟೋ ಲಾರ್ವಾ ಉಂಟಲ್ಲ, ಸೊ ಆ ಮಾಸ್ಕಿಟೋ ಲಾರ್ವಾ ಅದನ್ನು ಹಾಕ್ಬೋದು ನೀವು. ಆನಂತರ ನಮ್ಮ ಮೈನ ಕಲ್ಚರ್ ಮಾಡ್ತೇವಲ್ಲ, ಸೊ ಮೈನ ಕಲ್ಚರ್ ಅನ್ನೋದು ಮರಿಗಳಿಗೆ ತುಂಬಾ ಒಂದು ಬೆಳೀಲಿಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಮೈನ ಕಲ್ಚರಲ್ಲಿ ಒಂದು ತುಂಬಾ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅದು ಮರಿಗಳಿಗೆ ಬೆಳೀಲಿಕ್ಕೆ, ಮರಿಗಳು ದೊಡ್ಡದಾಗಲಿಕ್ಕೆ ಒಂದು ತುಂಬಾ ಒಂದು ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಮಾಸ್ಕಿಟೋ ಲಾರ್ವಾ ಆಗ್ಬೋದು, ನೀವು ಮೈನ ಕಲ್ಚರ್ ಆಗ್ಬೋದು, ಈಗ ನಂತರ ನೀವು ಡಾಫ್ನಿಯಾ ಬೇಕಾದರೆ ಹಾಕ್ಬೋದು. ಸೊ ಈ ಥರದ್ದೆಲ್ಲ ಲೈಫ್ ಫೀಡ್ಗಳು ತುಂಬ ಉಂಟು. ಸೊ ಈ ಥರ ಲೈಫ್ ಫೀಡನ್ನು ನೀವು ಹಾಕ್ಬೋದು, ಬಟ್ ಹಾಕುವಾಗ ನೀವು ಲಿಮಿಟಲ್ಲಿ ಹಾಕೋದು ತುಂಬಾ ಒಳ್ಳೆಯದು, ಓಕೆನಾ. ಸೊ ಈ ಮಾಲಿ ಫಿಶನ್ನು ನೀವು ಈ ಚಳಿಗಾಲದ ಸೀಸನಲ್ಲಿ ಅಂದರೆ ಕೋಲ್ಡ್ ಕ್ಲೈಮೇಟಲ್ಲಿ ಒಂದು ಆದಷ್ಟು ನೀವು ಬೆಚ್ಚಗಿರುವ ಪ್ಲೇಸಲ್ಲಿ ಹಿಡಿದು ಒಳ್ಳೆಯದು, ಓಕೆನಾ. ಸೊ ನೀವೊಂದು ಫಿಶನ್ನು ಸಾಕ್ತಿದ್ದೀರಿ ಅಂತ ಹೇಳಿದರೆ ಆ ಫಿಶ್ ಟ್ಯಾಂಕಿಗೆ ಒಂದು ಹೀಟರನ್ನು ಹಾಕೋದು ತುಂಬಾ ಮುಖ್ಯವಾಗಿರುತ್ತೆ, ಓಕೆನಾ. ಸೊ ಯಾಕಂತ ಹೇಳಿದರೆ ಇದು ಒಂದು ಡಿಸೀಸ್ ಅಟ್ಯಾಕ್ ಆಗುವಂಥದ್ದು ಒಂದು ಚಳಿಗಾಲದಲ್ಲಿ ತುಂಬಾ ಜಾಸ್ತಿ. ಅದಕ್ಕೆ ನೀವು ಇದಕ್ಕೆ ಕಾಮನ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಬರುವಂಥ ಒಂದು ಡಿಸೀಸ್ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್. ಸೊ ಫಂಗಲ್ ಇನ್ಫೆಕ್ಷನ್ ಅಂದರೆ ಒಂದು ಫಿಶ್ಗೆ ಒಂದು ಫಂಗಲ್ ಹಿಡಿದಾಗ ಒಂದು ಏನು ನಿಮಗೆ ಒಂದು ನೋಡುವಾಗಲೇ ಒಂಥರ ಒಂದು ಅಸಹ್ಯವಾಗಿ ಕಾಣುತ್ತೆ ಫಿಶ್, ಓಕೆನಾ. ಸೊ ಅದರ ಮೇಲ್ಭಾಗದಲ್ಲಿ ಒಂದು ಬಿಳಿ ಬಣ್ಣದಲ್ಲಿ ಇದು ಫುಲ್ ಕವರ್ ಆಗಿರುತ್ತೆ, ಓಕೆನಾ. ಒಂದು ಹೆಚ್ಚಾಗಿ ಇದರ ಕಣ್ಣಲ್ಲಿ, ಬಾಯಿಯಲ್ಲಿ, ಬಾಲದಲ್ಲಿ, ಸೊ ಫಿನ್ನಲ್ಲಿ, ಸೊ ಈ ಥರ ಎಲ್ಲ ಕಾಣ್ತದೆ, ಓಕೆನಾ, ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಸೊ ಅದಲ್ಲದೆ ವೈಟ್ ಸ್ಪಾಟ್ ಕೂಡ ಬರುತ್ತೆ. ಈಗ ಫಿಶ್ಗೆ ಒಂದು ವೈಟ್ ಸ್ಪಾಟ್ ಬಂದಾಗ ಅದು ಯಾವುದೇ ಒಂದು ಚಲನೆ ಅಂದರೆ ಒಂದು ಆಚೆ ಈಚೆ ಮೂವ್ಮೆಂಟ್ ಆಗದೆ ಸೊ ಒಂದು ಡಲ್ಲಾಗಿ ತುಂಬಾ ಒಂದು ಡಲ್ಲಾಗಿರುತ್ತೆ, ಓಕೆನಾ. ಸೊ ನೀವು ಇದಕ್ಕೆ ಚಳಿಗಾಲದಲ್ಲಿ ಆದಷ್ಟು ನೀರನ್ನು ಒಂದು ಬೆಚ್ಚಗಿರುವಂಥ ಇಡುವುದು ತುಂಬಾ ಸೂಕ್ತ. ಸೊ ಹಾಗಾಗಿ ನೀವು ಒಂದು ಎಕ್ವೇರಿಯಂ ಟ್ಯಾಂಕಲ್ಲಿ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಹೀಟರನ್ನು ಕೊಡೋದು ತುಂಬಾ ಮುಖ್ಯ, ಓಕೆನಾ. ಸೊ ನೆಕ್ಸ್ಟಿಗೆ ಇದಕ್ಕೆ ಆಕ್ಸಿಜನ್ ಕೊಡಬೇಕಾ ಬೇಡ ಅಂತ ಹೇಳಿದರೆ, ಈಗ ನೀವು ಈ ಮಾಲಿ ಫಿಶನ್ನು ನೀವೀಗ ಔಟ್ಡೋರಲ್ಲಿ ಮನೆ ಹೊರಗಡೆ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅಷ್ಟೊಂದು ಆಕ್ಸಿಜನ್ನ ಅಗತ್ಯ ಬೀಳುವುದಿಲ್ಲ. ಇನ್ ಕೇಸ್ ನೀವು ಮನೆ ಒಳಗಡೆ ಸಾಕ್ತಿದ್ದೀರಾ ಅಂತ ಹೇಳಿದರೆ ಸೊ ಆಕ್ಸಿಜನ್ ಕೊಡೋದು ತುಂಬಾ ಒಳ್ಳೆಯದು, ಓಕೆನಾ. ಸೊ ನೀವು ಒಂದು ವೇಳೆ ನೀವು ಆಕ್ಸಿಜನ್ ಕಡಿಮೆ ಕೊಟ್ಟರೂ ಕೂಡ ಒಂದು 2 ದಿವಸ ಅಥವಾ 3 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾ ಇರಿ, ಓಕೆನಾ. ಒಂದು 20% 30% ನೀರು ಚೇಂಜ್ ಮಾಡ್ತಾನೆ ಇರಿ. ಸೊ ಆವಾಗ ಅದಕ್ಕೆ ಹೊಸ ಆಕ್ಸಿಜನ್ ಸಿಗುತ್ತೆ. ಒಂದು ಫ್ರೆಶ್ ನೀರು ಸಿಕ್ಕಿದಾಗ ಒಂದು ಹೊಸ ಆಕ್ಸಿಜನ್ ಸಿಗುತ್ತೆ. ಸೊ ಆವಾಗ ಅದು ಇನ್ನೂ ಕೂಡ ಒಂದು ಹೆಲ್ದಿಯಾಗಿರೋದು, ಓಕೆನಾ, ಹ್ಯಾಪಿಯಾಗಿ ಫೀಲ್ ಮಾಡುತ್ತೆ, ಓಕೆನಾ. ಸೊ ನೀವು ಇಲ್ಲದೇ ಇದ್ದರೆ ನೀವು ಆಕ್ಸಿಜನ್ ಯಾವಾಗಲೂ ನೀವು ಕೊಡ್ತಾನೆ ಇರಬೇಕು. ಸೊ ಆಕ್ಸಿಜನ್ ಕೊಟ್ಟಷ್ಟು ಎಲ್ಲ ಫಿಶ್ಶಿಗೆ ಕೂಡ ಆಕ್ಸಿಜನ್ ನೀವು ಎಷ್ಟು ಕೊಡ್ತೀರಾ ಸೊ ಅಷ್ಟು ಒಳ್ಳೆಯದು, ಓಕೆನಾ. ಸೊ ನಿಮಗೆ ಯಾರಾದರೂ ಹೇಳ್ತಾರೆ ಈಗ ಆಕ್ಸಿಜನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಏನಂತ ಹೇಳಿದರೆ ಒಂದು ಆಕ್ಸಿಜನ್ ಇಲ್ಲದೆ ಅಂದರೆ ಒಂದು ನೀರಲ್ಲಿ ಇರುವಂಥ ಇದನ್ನು ಒಂದು ಕನ್ಸ್ಯೂಮ್ ಅಂದರೆ ಒಳಗೆ ತಗೊಂಡು ಸೊ ಫಿಶ್ ಬದುಕ್ತಾ ಇರುತ್ತೆ, ಓಕೆನಾ. ಸೊ ಯಾವಾಗ ಅದು ನೀರಲ್ಲಿ ಇರುವಂಥ ಆಕ್ಸಿಜನ್ ಕಡಿಮೆ ಆಗುತ್ತಾ, ಖಾಲಿ ಆಗುತ್ತಾ, ಸೊ ಆವಾಗ ಅದು ಫಿಶ್ಶಿಗೆ ಒಂದು ಸಫೋಕೇಟ್ ಆಗಲಿಕ್ಕೆ ಶುರುವಾಗುತ್ತೆ, ಓಕೆನಾ. ಸೊ ಹಾಗಾಗಿ ನೀವು ಯಾವುದೇ ಒಂದು ಫಿಶ್ಶಿಗೂ ಕೂಡ ಒಂದು ಆಕ್ಸಿಜನ್ ಕೊಡೋದು ತುಂಬಾ ಮುಖ್ಯ. ಸೊ ಆಕ್ಸಿಜನ್ ಕೆಲವಕ್ಕೆ ಅಗತ್ಯ ಇರುವುದಿಲ್ಲ ಅಂದರೆ ಅದೇ ನಾನು ಹೇಳಿದಲ್ವ, ಈಗ ನೀರಲ್ಲಿ ಇರುವಂಥ ಒಂದು ಆಕ್ಸಿಜನ್ ತಗೊಂಡದ್ದು ಬದುಕ್ತಾ ಇರುತ್ತೆ, ಓಕೆನಾ. ಸೊ ಈ ನೀರಲ್ಲಿ ಯಾವಾಗ ಒಂದು ಆಕ್ಸಿಜನ್ ಕಡಿಮೆ ಆಗುತ್ತಾ ಸೊ ಆವಾಗ ಅದು ಒಂದು ಸಫೋಕೇಟ್ ಆಗಲಿಕ್ಕೆ ಶುರು ಆಗ್ತದೆ, ಓಕೆನಾ. ಸೊ ಹಾಗಾಗಿ ನೀವು ಯಾವಾಗಲೂ ಒಂದು ಆಕ್ಸಿಜನ್ ಕೊಡೋದು ತುಂಬಾ ಒಳ್ಳೆಯದು, ಓಕೆನಾ. ಎಲ್ಲ ಒಂದು ಫಿಶ್ಶಿಗೂ ಕೂಡ ನೀವು ಆಕ್ಸಿಜನ್ ಯಾವಾಗಲೂ ನೀವು ಒಂದು ರನ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನೆಕ್ಸ್ಟಿಗೆ ಇದರ ಟ್ಯಾಂಕ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ, ಸೊ ಟ್ಯಾಂಕ್ ಸ್ಪೇಸು ಒಂದು ಕಡಿಮೆ ಅಂತ ಹೇಳಿದ್ರು ನೀವು 2 ಫೀಟನ್ನು ಕೊಡಬೇಕು. ಒಂದು ಇಷ್ಟು ದೊಡ್ಡದು ಬರುತ್ತಲ್ವ, ಸೊ 2 ಫೀಟನ್ನು ನೀವು ಕೊಡೋದು ತುಂಬಾ ಒಳ್ಳೆಯದು, ಓಕೆನಾ. ಸೊ ಯಾಕಂತ ಹೇಳಿದರೆ ಯಾವುದೇ ಒಂದು ಫಿಶ್ಶಿಗೆ ಕೂಡ ಎಷ್ಟೊಂದು ಸ್ಪೇಸ್ ಇರುತ್ತಾ ಸೊ ಅಷ್ಟು ಅದು ಫಿಶ್ ಹ್ಯಾಪಿಯಾಗಿರುತ್ತೆ. ಯಾಕಂತ ಹೇಳಿದರೆ ಫಿಶ್ಶಿಗೆ ಒಂದು ಟ್ಯಾಂಕ್ ಸ್ಪೇಸ್ ಇದ್ದಷ್ಟು ಅದರ ಮೂಮೆಂಟ್ ಜಾಸ್ತಿ ಅಲ್ವಾ. ಸೊ ಮೂಮೆಂಟ್ ಅಂದರೆ ಅದರ ಕೆಲಸ ಎಷ್ಟು ಜಾಸ್ತಿ ಆಗುತ್ತೆ ಸೊ ಅಷ್ಟು ಅದು ಆರೋಗ್ಯವಾಗಿರುತ್ತೆ, ಒಂದು ಹೆಲ್ದಿಯಾಗಿರುತ್ತೆ ಯಾವಾಗಲೂ ಕೂಡ. ಸೊ ಅದಕ್ಕೆ ನಾನು ಹೇಳೋದು ಫಿಶ್ಶಿಗೆ ಆದಷ್ಟು ಒಂದು ಟ್ಯಾಂಕ್ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ. ಸೊ ನೀವೀಗ ಒಂದು ಕಡಿಮೆ ಕೂಡ ಕೊಡ್ಬೋದು, ಈಗ 1.5 ಫೀಟ್ 1 ಫೀಟ್ ಸೊ ಆ ಥರ ಕೂಡ ಕೊಡ್ಬೋದು ನೀವು. ಸೊ ಆ ಥರ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಫಿಶ್ಶಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಓಕೆನಾ. ಸೊ ಈ ಮಾಲಿ ಫಿಶ್ಶಿಗೆ ಎಷ್ಟೊಂದು ಸ್ಪೇಸ್ ನೀವು ಕೊಡ್ತೀರಾ ಸೊ ಅಷ್ಟೊಂದು ಹ್ಯಾಪಿಯಾಗಿರುತ್ತೆ. ಯಾಕಂತ ಹೇಳಿದರೆ
ಅದು ಆಚೆ ಈಚೆ ಓಡಾಡುವಾಗ ಒಂದು ಜಾಸ್ತಿ ಒಂದು ಅದರ ಒಂದು ಆ್ಯಕ್ಟಿವಿಟೀಸ್ ತುಂಬಾ ಜಾಸ್ತಿ ಹಾಕಿ ಸೊ ಅದು ಒಂದು ಹೆಚ್ಚಿನ ಸಮಯ ಉಳಿಲಿಕ್ಕೆ ನಿಮ್ಮ ಜೊತೆ ಹೆಚ್ಚಿನ ಸಮಯ ಉಳಿಲಿಕ್ಕೆ ಸಾಧ್ಯ ಉಂಟು. ಓಕೆನಾ. ಸೊ ಅದಕ್ಕೆ ನಾನು ಒಂದು ಟ್ಯಾಂಕ್ ಸ್ಪೇಸ್ ಎಲ್ಲ ಫಿಶ್ಗಳಿಗೂ ಕೂಡ ಆದಷ್ಟು ಜಾಸ್ತಿ ಕೊಡಿ ಅಂತ ಹೇಳೋದು. ಓಕೆನಾ. ಸೊ ಹಾಗಾದರೆ ಇದರ ಜೊತೆ ಯಾವ ಫಿಶನ್ನು ಬಿಡ್ಬೋದು ಅಂತ ಹೇಳಿದರೆ, ಈ ಮಾಲಿ ಫಿಶನ್ನ ಜೊತೆ ಯಾವ ಫಿಶನ್ನು ಬಿಡ್ಬೋದು ಅಂತ ಹೇಳಿದರೆ, ನಿಮ್ಮದು ಪ್ಲಾಟಿ ಉಂಟಲ್ವಾ, ಸೊ ಪ್ಲಾಟಿ ಫಿಶ್ ಉಂಟಲ್ವಾ, ಸೊ ಪ್ಲಾಟಿ ಫಿಶನ್ನು ಬಿಡ್ಬೋದು, ಅಂತ ಗಪ್ಪಿ ಫಿಶನ್ನು ಬಿಡ್ಬೋದು, ಸೊ ಸ್ವಾಟಲ್ ಫಿಶನ್ನು ಬಿಡ್ಬೋದು. ಬಟ್ ನೀವು ಯಾವುದೇ ಒಂದು ಫಿಶನ್ನು ಬಿಡುವಾಗ ನೀವು ಇದರ ಜೊತೆ ಒಂದು ಫಿಶನ್ನು ಬಿಡ್ತೀರಲ್ವಾ, ಸೊ ಫಿಶನ್ನು ಬಿಡುವಾಗ ನೀವು ಅದರ ಸೈಜನ್ನು ನೋಡೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ ಯಾಕಂತ ಹೇಳಿದರೆ, ಒಂದು ಇನ್ ಕೇಸ್ ಏನಾದರೂ ಸೈಜಲ್ಲಿ ದೊಡ್ಡದಿದ್ದರೆ ಅದು, ಸೊ ಈ ಮಾಲಿ ಫಿಶ್ಗೆ ಒಂದು ಬೇಗನೆ ಅದು ಒಂದು ಅಟ್ಯಾಕ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಫಿಶನ್ನು ಬಿಡುವಾಗ, ಈಗ ಯಾವುದೇ ಒಂದು ಫಿಶ್ ಆಗಲಿ, ಈಗ ನಾನು ಹೇಳಿದೆ ನಿಮಗೆ ಸ್ವಾಟೆಲ್ ಅಂತ, ಸ್ವಾಟೆಲ್ ಒಂದೊಂದು ಸಾರಿ ಒಂದು ಅಗ್ರೆಸಿವ್ ಆಗಿರುತ್ತೆ. ಓಕೆನಾ. ಸ್ವಾಟೆಲ್ ಫಿಶ್ ಒಂದೊಂದು ಸಾರಿ ಈ ಫಿಶ್ಗೆ ಒಂದು ಅಟ್ಯಾಕ್ ಮಾಡುವಂಥ ಒಂದು ಚಾನ್ಸ್ ಇರುತ್ತೆ. ಓಕೆನಾ. ಸೊ ಅದು ನೀವು ಹಾಕಿ ನೋಡಿ, ಅದು ಅಬ್ಸರ್ವ್ ಮಾಡಿ, ಅದು ಒಂದು ಅದಕ್ಕೆ ಒಂದು ಸೆಟ್ ಆದರೆ, ಅಂದರೆ ಏನೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಅದು ಕಂಟಿನ್ಯೂ ಬಿಡಿ, ಅದರೊಟ್ಟಿಗೆ ಬಿಡಿ, ಏನೂ ಆಗಲ್ಲ. ಸೊ ಒಂದು ವೇಳೆ ಅದು ಅಟ್ಯಾಕ್ ಮಾಡ್ತದೆ, ಸೊ ಏನಾದರೂ ಒಂದು ಇದಕ್ಕೆ ಮಾಲಿ ಫಿಶ್ಗೆ ಒಂದು ಅಟ್ಯಾಕ್ ಮಾಡ್ತದೆ ಅಂತ ಹೇಳಿದರೆ, ಸೊ ಆ ಕೂಡಲೇ ಅದನ್ನು ಬೇರೆ ಟ್ಯಾಂಕಿಗೆ ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ಶಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್.